ಹಲೋ ನಮಸ್ಕಾರ, ನನ್ನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಂದರೆ, ನಾನು ಮೈಸೂರಿಗೆ ಹೋಗ್ತಿದ್ದೀನಿ. ನಮ್ಮ ಗಾಡಿಗೆಲ್ಲ ಸ್ವಲ್ಪ ಪಾರ್ಟ್ಸ್ ಎಲ್ಲ ಬೇಕಿತ್ತು. ನನ್ನ ತಮ್ಮನ ಗಾಡಿಗೆ ಸುಮಾರು ದಿನ ಆಯ್ತಿತ್ತು. ತಮ್ಮ ನಮ್ಮನ್ನು ಬಿಟ್ಟು ಹೋದ್ಮೇಲೆ ನಾನು ಗಾಡಿ ಏನು ರೆಡಿ ಮಾಡಿಸಿಲ್ಲ. ಒಂದು ಟಯರ್ ಹೋಗಿದೆ, ಪ್ಲಸ್ಸು ಒಂದು ಸೀಟು, ಬ್ಯಾಕ್ದು ಸೀಟ್ ಹೋಗಿದೆ. ಇನ್ನಾದರೆ ಒಂದು ಎಕ್ಸಾಸ್ಟ್ ಒಂದು ಒರಿಜಿನಲ್ ಸಿಕ್ಬಿಟ್ರೆ ತಗೊಂಡ್ಬಿಡೋಣ ಅಂತ. ಇದು ಮಾಡಿಫೈ ಮಾಡಿದ ಎಕ್ಸಾಸ್ಟ್ ತುಂಬ ಸೌಂಡ್ ಜಾಸ್ತಿ ಇರುತ್ತೆ. ಇನ್ನೊಂದು ಗಾಡಿದು ಮೀಟ್ರ್ ಕೇಬಲು ನಮ್ಮ ನಾಯಿ ಕಚ್ಚಿಬಿಟ್ಟಿದೆ, ಅದನ್ನು ಹಂಗೆ ರೆಡಿ ಮಾಡಿಸ್ಬೇಕು. ಮಳೆ ಬೇರೆ ಬರ್ತಾ ಇದೆ. ಇನ್ನೇನು ಮಳೆನೇ, ನಮ್ಮ ಮಳೆ ಸ್ಟಾಪ್ ಆಯ್ತಾ ಇಲ್ಲ, ಬರ್ತಾ ಇದೆ ಮಳೆ. ಈಗ ಇಲ್ಲಿಂದ ಕುಶಾಲ ಹೋಗ್ಬೇಕು, ಕುಶಾಲದಿಂದ ಬಸ್ ಹತ್ಕೊಂಡು ಹೋಗ್ಬೇಕು ಅಂತ ಪ್ಲ್ಯಾನು. ಮತ್ತು ಇನ್ನೊಬ್ಬರು ಕೂಡ ಬರ್ತಾರೆ ಕೇರಳದಿಂದ, ವಯನಾಡಿಂದ. ಈ ನಮ್ಮ ಗಾಡಿದು ಓನರು, ಅವರಿಂದನೇ ಗಾಡಿ ತಗೊಂಡಿರೋದು. ಅವರು ಬರ್ತಾರೆ, ಅವರಿಗೇನೋ ಪಾರ್ಟ್ಸ್ ಏನು ತಗೊಳ್ಬೇಕಂತೆ. ಅಲ್ಲಿ ವೀಡಿಯೋಸ್ ಏನು ರೆಕಾರ್ಡ್ ಮಾಡೋಕ್ಕಾಗಲ್ಲ, ನಮ್ಮ ಗುಜಿರಲ್ಲಿ ಮಾಡ್ತಾರಲ್ಲ ಮೈಸೂರಲ್ಲಿ, ಅಲ್ಲಿ ರೆಕಾರ್ಡ್ ಮಾಡೋಕ್ಕೆಲ್ಲ ಬಿಡೋಲ್ಲ. ಆದಷ್ಟು ಸಣ್ಣ ಸಣ್ಣ ಪುಟ್ಟ ಕವರ್ ಮಾಡ್ತೀನಿ, ಅವ್ರು ತಗೊಳ್ಳೋದು ಅದು ಮಾತ್ರ. ಸುಮಾರು ವೀಡಿಯೋ ಮಾಡೋಕ್ಕೆ ಹೋದರೆ ಅಲ್ಲೇ ಜಗಳ ಆಗ್ಬಿಡ್ತದೆ. ಅದಕ್ಕೆ ಸ್ವಲ್ಪ ವೀಡಿಯೋಸನ್ನು ಮಾಡೋಣ. ಅವಾಗ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡುವ. ಹಂಗೆ ನಾವು ಕುಶಾಲನಗರದಿಂದ ಹತ್ತಿ ಈಗ ಮೈಸೂರಿಗೆ ರೀಚ್ ಆಗಾಯಿತು. ಬಸ್ ಕಂಡಕ್ಟ್ರು ಚೇಂಜ್ ಇಲ್ಲ ಅಂತ ಹೇಳ್ಬಿಟ್ಟು ಚೇಂಜ್ ಕೊಟ್ಟಿದ್ದಿಲ್ಲ. ಹಂಗೆ ಅವ್ರ ಹತ್ರ ಚೇಂಜ್ ಇಸ್ಕೊಂಡು ನಮ್ಮ ಬ್ರೋ ವಯನಾಡಿಂದ ಬರ್ತಿದ್ದಾರೆ, ಅವ್ರನ್ನ ಹುಡ್ಕೊಂಡು ಈಗ ಹೋಗ್ತಾ ಇದ್ದೀನಿ. ಫೈನಲಿ ಕೇರಳದಿಂದ ಬಂದ ಬ್ರೋನ ಮೀಟ್ ಮಾಡಿ ಈಗ ನಾವು ಗುಜಿರಿ ಹುಡ್ಕೊಂಡು ಹೋಗ್ತಾ ಇದ್ವಿ ಮುಂದಕ್ಕೆ. ಇಲ್ಲಿ ಗುಜಿರಿಯಲ್ಲಿ ವೀಡಿಯೋ ಮಾಡೋಕ್ಕೆ ಎಲ್ಲೋ ಮಾಡಲ್ಲ, ಸ್ವಲ್ಪ ಕವರ್ ಮಾಡ್ತೀನಿ. ನಿಮಗೆ ಎಲ್ಲ ಥರದ ಪಾರ್ಟ್ಸ್ ಇಲ್ಲಿ ಸಿಗುತ್ತೆ, 4 ವೀಲ್ ಆಗಲಿ 2 ವೀಲ್ ಆಗಲಿ ಎಲ್ಲ ಥರ ಐಟಮ್ ಇಲ್ಲಿ ಸಿಗುತ್ತೆ. ನಮಗೆ ಬೇಕಾಗಿರೋದು NS 200 ಬ್ಯಾಕ್ ಟೈರು, ಮತ್ತೆ ಬ್ಯಾಕ್ ಸೀಟ್ ಇದೆಲ್ಲ ಅದು, ಮತ್ತೆ ಬ್ಯಾಕ್ದು ಹ್ಯಾಂಡ್ ಗ್ರಿಪ್ ಬೇಕಾಗಿರೋದು, ಮತ್ತು NS ಎಕ್ಸಾಸ್ಟ್ ಬೇಕಿತ್ತು ಒರಿಜಿನಲು. ನಮಗೆ ಬ್ಯಾಕ್ ಸೀಟ್ ಮತ್ತು ಬ್ಯಾಕ್ ಸೀಟ್ದು ಗ್ರಿಪ್ಪು ಸಿಕ್ಬಿಡ್ತು, ಬ್ಯಾಕ್ ಟೈರ್ ಕೂಡ ಅಲ್ಲೇ ಸಿಕ್ಬಿಡ್ತು. ನಮಗೆ ಈ 3 ಐಟಮ್ ಸೇರಿಬಿಟ್ಟು ಹೇಳಿದ ರೇಟ್ ಹೇಳಿದ್ರೆ 4500 ರೂಪಾಯಿ ಹೇಳಿದ್ರು ನಮಗೆ. ಲಾಸ್ಟ್ ನಾವು ಸ್ವಲ್ಪ ಬಾರ್ಗೇನ್ ಮಾಡಿ 2500 ರೂಪಾಯಿಗೆ ಫೈನಲ್ ರೇಟು ಫಿಕ್ಸ್ ಆದರು. ನೀವು ಎಷ್ಟು ಬಾರ್ಗೇನ್ ಮಾಡ್ತೀರಾ ಅಷ್ಟು ಕಮ್ಮಿಯಲ್ಲಿ ಕೊಡ್ತಾರೆ ಅವರು. ಮತ್ತು ವಯನಾಡಿಂದ ಬಂದ ನಮ್ಮ ಬ್ರೋಗೆ KTM 390 ಡೂಮ್ ಬೇಕಾಗಿರೋದು, ಅದು ಅಲ್ಲಿ ಸಿಕ್ಕಿಲ್ಲ. ಕೆಲವೊಂದು ಐಟಮ್ ಸಿಗಲ್ಲ, ಕೆಲವೊಂದು ಸಿಗುತ್ತೆ. ರೇಟ್ ಮಾತ್ರ ಜಾಸ್ತಿ ಹೇಳ್ತಾರೆ. ನಿಮಗೆ ಬಾರ್ಗೇನ್ ಮಾಡುವ ಟ್ಯಾಲೆಂಟ್ ಇದ್ರೆ ಆರಾಮಾಗಿ ಕಮ್ಮಿಗೆ ತಗೊಂಡು ಹೋಗ್ಬೋದು. ಮತ್ತು ನಾವು ಊಟ ಮಾಡೋಕ್ಕೆ ಬಂದಿದ್ವಿ. ನಾವು ಮೈಸೂರು ಬಂದರೆ ಇಲ್ಲೇ ಬಂದುಬಿಟ್ಟು ಊಟ ಮಾಡೋದು, ಮನೆಯಲ್ಲಿ ಊಟ ಮಾಡೋ ಥರ ಊಟ ಮಾಡಿದ್ದಾರೆ ಅಲ್ಲಿ. ಮತ್ತು ಊಟ ಎಲ್ಲ ಆದಮೇಲೆ ಒಂದು ಜ್ಯೂಸ್ ಕುಡ್ಕೊಂಡು ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಟ್ಟೆ. ಪ್ರೋ ಬಂದು ಕೇರಳಕ್ಕೆ ಹೋಗ್ಬಿಟ್ರು, ನಾವು ರಿಟರ್ನು ಮನೆ ಕುಶಾಲನಗರಕ್ಕೆ. ಈಗ ಬಂದು ನಮ್ಮ ಟೈರ್ನ ಇಲ್ಲಿ ಹಾಕಿದ್ವಿ. ನನಗೆ ಟಿಕೆಟ್ ಬಂದುಬಿಟ್ಟು 96 ರೂಪಾಯಿ, ಟೈರಿಗೆ 17 ರೂಪಾಯಿ ತೊಗೊಂಡಿದ್ದಾರೆ ಟಿಕೆಟು. ಹಂಗೆ ನಾವು ಫೈನಲಿ ಬಂದುಬಿಟ್ಟು ಕುಶಾಲನಗರಕ್ಕೆ ರೀಚ್ ಆಯಿತು. ನನ್ನ ಬೈಕು ಇಲ್ಲಿ ಪಾರ್ಕ್ ಮಾಡಿ ಹೋಗಿದ್ದೀನಿ. ಈಗ ಟೈರ್ನ ಈ ಥರ ಬೈಕಲ್ಲಿ ಮಡಗ್ಬಿಟ್ಟು ಹೋಗೋಕ್ಕಲ್ಲ, ತುಂಬ ರಿಸ್ಕು. ಆಗ ನಾವು ಅಲ್ಲಿ ಪಕ್ಕದಲ್ಲಿ ಒಂದು ಟೈರ್ ಶಾಪ್ ಇದೆ, ಅಲ್ಲಿ ಹೋಗ್ಬಿಟ್ಟು ಟೈರಲ್ಲಿ ಕೊಟ್ಬಿಟ್ಟು ನಾನು ಹೋಗ್ಬಿಟ್ಟು ನನ್ನ ತಮ್ಮಂದು ಬೈಕ್ ತೊಗೊಂಬರೋಣ ಅಂತ. ಈಗ ಬಂದು ನಮ್ಮ ಗಾಡಿ ತಗೊಂಡೋಗ್ಬಿಟ್ಟು ಟೈರ್ನ ಚೇಂಜ್ ಮಾಡುವಂತ. ಟೈರಲ್ಲಿ ಟೈರ್ ಶಾಪಲ್ಲಿ ಕೊಟ್ಟು ಬಂದಿದ್ದೀನಿ. ಇನ್ನು ಈ ಗಾಡಿನ ಸ್ಟಾರ್ಟ್ ಮಾಡಬೇಕು. ಅದೇ ಬ್ಯಾಟ್ರಿ ಫುಲ್ ಡೆಡ್ ಆಗಿದೆ, ಇಷ್ಟು ದಿನ ಗಾಡಿ ಓಡಿಸೋದೆ ಬ್ಯಾಟ್ರಿ ಫುಲ್ ಡೆಡ್ ಆಗಿದೆ. ತಳ್ಕೊಂಡೀಗ ಸ್ಟಾರ್ಟ್ ಮಾಡಬೇಕಷ್ಟೆ. ಇದು ತಳ್ಬಿಟ್ಟು ಸ್ಟಾರ್ಟ್ ಮಾಡೋದೇ ತುಂಬ ಕಷ್ಟ. ನೋಡಿ ಫುಲ್ ಡೆಡ್ ಆಗಿದೆ ಬ್ಯಾಟ್ರಿ. ಸೆಲ್ಫು ವರ್ಕ್ ಆಗೋಲ್ಲ, ಯಾಕಂದರೆ ಬ್ಯಾಟ್ರಿ ಫುಲ್ ಡೌನ್ ಆಗಿದೆ. ಬ್ಯಾಟ್ರಿ ಹೋಗಿಲ್ಲ, ಬ್ಯಾಟ್ರಿ ಡೌನೇ ಆಗಿರಬೇಕು ಮೋಸ್ಟ್ಲಿ. ನನಗೆ ತಳ್ಬಿಟ್ಟು ಸ್ಟಾರ್ಟ್ ಮಾಡುವ. ಇವಾಗ ತಳ್ಕೊಂಡು ಹೋಗ್ಬೇಕು ಮನೆಗೆ, ಅಲ್ಲಿಂದ ರಿಟರ್ನ್ ಮಾಡಬೇಕು. ಇವಾಗ ಟೈರ್ ಶಾಪ್ ಹತ್ರ ಬಂದಾಯಿತು. ಇವಾಗ ಇವರಿಗೆ ಇದು ಬಿಚ್ಚಕ್ಕಾಗಲ್ಲ, ಮೆಕ್ಯಾನಿಕ್ ಹತ್ರ ಬಿಚ್ಚಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಅವರು. ಆಗ ನಾವು ಈಗ ಮೆಕ್ಯಾನಿಕ್ ಹತ್ರ ಬಿಚ್ತಾ ಇದ್ದೀನಿ ಟೈರ್ನ.
ಹಂಗೆ ನಮ್ಮದು ಬ್ಯಾಕ್ ಟೈರ್ದು ಕೆಲಸ ಮುಗೀತು. ಇದು NS 200 ಸೈಲೆನ್ಸರು. ಇದರದ್ದು ಬುಷುಗಳು ಹೋಗಿದೆ, ಬುಷು ಮತ್ತು ವಾಷರು ಎಲ್ಲ ಸೈಡ್ದೆಲ್ಲ ಹೋಗಿದೆ. ಇದನ್ನ ಸ್ವಲ್ಪ ರೆಡಿ ಮಾಡ್ಬೇಕು. ಇದರ ಬುಷ್ ಬೋಲ್ಟ್ ಸಿಕ್ಕುತ್ತಾ ಅಂತ ಗೊತ್ತಿಲ್ಲ, ಅಲ್ಲಿ ಹೋಗಿ ಕೇಳಿ ನೋಡೋಣ ನಮಗೆ. ಹಂಗೆ ಸರ್ವೀಸು ಮಾಡಿಬಿಡೋಣ ಅಂದ್ಬಿಟ್ಟು ಇಂಜಿನ್ ಆಯಿಲ್ ತೊಗೊಂಡೆ. ಸೈಲೆನ್ಸರ್ದು ಬುಷುಗಳು ಸಿಕ್ಬಿಡ್ತು ಅಲ್ಲಿ. ಫಸ್ಟ್ ಬಂದಂಗೆ ನಮ್ಮದು ಸೈಲೆನ್ಸರ್ ಒಂದು ಚೇಂಜ್ ಮಾಡಿಬಿಡೋಣ ಅಂತ. ಪಾಪ ಅವರು ಬೇರೊಂದು ಗಾಡಿದು ಇಂಜನ್ದು ರೆಡಿ ಮಾಡ್ತಾ ಇದ್ರು, ಅದು ಬಿಟ್ಬಿಟ್ಟು ನಮ್ಮ ಕೆಲಸ ಮಾಡ್ತಿದ್ದಾರೆ. ಸಂಜೆ ಆಯ್ತಲ್ವಾ, ಯಾವ ಮೆಕ್ಯಾನಿಕ್ ಬಂದ್ಬಿಟ್ಟು ಸಂಜೆ ಹೊತ್ತಲ್ಲಿ ಮಾಡಿಸ್ಕೊಡಲ್ಲ. ಇವಾಗ ಸದ್ಯಕ್ಕೆ ಇಂಜಿನ್ ಆಯಿಲ್ ಮತ್ತು ಸೈಲೆನ್ಸರ್ ಚೇಂಜ್ ಮಾಡ್ಕೊಡ್ತಾರೆ ಅಂದರು. ಇನ್ನು ಸುಮಾರು ಕೆಲಸಗಳು ಬಾಕಿ ಇವೆ. ಇನ್ನು ಸದ್ಯಕ್ಕೆ ಈಗ ಸೈಲೆನ್ಸರ್ ಮತ್ತು ಇಂಜಿನ್ ಆಯಿಲ್ ಚೇಂಜ್ ಮಾಡ್ಕೊಡ್ತಾರೆ. ಇನ್ನು ಅದು ಕಳೆದ್ಬಿಟ್ಟು ಇನ್ನು ನಾಳೆ ಬಂದ್ರು ಸುಮಾರು ಕೆಲಸಗಳಿವೆ. ಅದರದ್ದು ವಿಡಿಯೋ ಇನ್ನು ಪಾರ್ಟ್ 2 ಆಗಿ ಬರುತ್ತೆ. ಆಗ ಮುಂದೆ ಒಂದು ಒಳ್ಳೆ ವಿಡಿಯೋಲಿ ಸಿಗೋಣ. ಅದುವರೆಗೂ ಬಾಯ್ ಬಾಯ್.